ನಮಸ್ತೆ ಸ್ನೇಹಿತರೆ, ಇದು ಬಂದು ಯುಗಾದಿ ಹಬ್ಬದ ವಿಡಿಯೋ ಆಗಿರುತ್ತೆ. ತುಂಬ ಅಂದರೆ ತುಂಬ ಮನಸ್ಸಿಗೆ ಭಾರವಾಗಿ ಈ ವಿಡಿಯೋ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ವಿಡಿಯೋ ಎಡಿಟ್ ಮಾಡಿ ಇಟ್ಟಿದ್ದೆ ಸ್ನೇಹಿತರೆ, ಬಟ್ ನಾನು ವಿಡಿಯೋ ಅಪ್ಲೋಡ್ ಮಾಡೇ ಇರಲಿಲ್ಲ. ಯುಗಾದಿ ಹಬ್ಬದ್ದು ನಂಬ್ತಿರೋ ಬಿಡ್ತಿರೋ, ನಾನು ಹಬ್ಬನೇ ಮಾಡಿಲ್ಲ ಅಂದರೆ ಪೂಜೆ ಮಾತ್ರ ಮಾಡ್ಕೊಂಡಿರೋದು. ಯಾವುದೇ ರೀತಿಯ ಅಡುಗೆ ಪ್ರಿಪ್ರೇಷನ್ ಆಗಲಿ ಏನು ಮಾಡಲಿಲ್ಲ. ಹಿಂದಿನ ದಿನವೇ ನಂದು ಪೀರಿಯಡ್ಸ್ ಬೇರೆ ನಿಯರ್ ಇತ್ತು. ಹಾಗಾಗಿ ಯುಗಾದಿ ಹಬ್ಬದ ಹಿಂದಿನ ದಿನ ಅಂದರೆ 18ನೇ ತಾರೀಕೆ ನಾನು ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ. ಇನ್ನು ಪೀರಿಯಡ್ಸ್ ಆದರೆ ಗೊತ್ತಲ್ಲ, ಹೆಣ್ಮಕ್ಳಿಗೆ ಮಂತ್ಲಿ ಸಮಸ್ಯೆ. ಹಾಗಾಗಿ ಹಿಂದಿನ ದಿನವೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ಟಿದ್ದೆ. ಇನ್ನು ಮಾರ್ನಿಂಗು ಬೆಳಗ್ಗೆ ಬೇಗ ಎದ್ಬಿಟ್ಟು 4 ಗಂಟೆಗೆ ಎದ್ದು ಕಸ ಹೊಡೆದು ನೆಲ ಒರೆಸಿ ಪೂಜೆ ಮಾಡಿಬಿಡೋಣ ಅಂಥೇಳಿ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೆ ಸ್ನೇಹಿತರೆ. ಇನ್ನು ಇದಾದಮೇಲೆ ಮೆಟ್ಲೆಲ್ಲ ಮೇಲಿಂದ ತೊಳೆದು ಬಿಟ್ಟಿದ್ರು. ತುಂಬಾ ಗಲೀಜಾಗಿತ್ತು ಮೆಟ್ಲು. ಪ್ಯಾಸೇಜು ಎಲ್ಲ ನೋಡ್ಬೋದು, ಎಷ್ಟು ಗಲೀಜು ಅಂದರೆ ಎಲ್ಲ ಗಲೀಜು ಬಂದು ಈ ಥರ ಜಾಲರಿ ಇದೆಯಲ್ಲ ನೀರು ಹೋಗಲಿಕ್ಕೆ ಅಲ್ಲಿ ಸ್ಟಾಕ್ ಆಗಿತ್ತು. ಆಮೇಲೆ ನಾನು ದೇವ್ರ ಸಾಮಾನೆಲ್ಲ ತೊಳೆದಾದ್ಮೇಲೆ ಎಲ್ಲ ನೀಟಾಗಿ ಪ್ಯಾಸೇಜ್ನೆಲ್ಲ ನೀಟಾಗಿ ಒಂಥರ ಸರ್ಫ್ ಎಕ್ಸೆಲ್ ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡೆ. ಏಕೆಂದರೆ ತೊಳೆಯೋದೇ ಅಪರೂಪ. ಅಂದರೆ ಹಬ್ಬ ಹರಿದಿನಗಳಲ್ಲಿ ತೊಳ್ಕೊತೀವಿ. ಇಲ್ಲಾಂದರೆ ಆಯಾ ಫ್ಲೋರವರು ನೀಟಾಗೆ ವಾರಕ್ಕೊಂದೆರಡು ಸರಿ ನೀಟಾಗಿ ಗುಡಿಸ್ಕೊಬಿಡ್ತಾರೆ ಅಷ್ಟೇ. ತೊಳೆಯೋಕ್ಕೇನು ಹೋಗೋದಿಲ್ಲ. ಏನಾದರೂ ವಿಶೇಷ ದಿನಗಳಲ್ಲಿ ಮಾತ್ರ ನಾವು ಮೆಟ್ಲುಗಳನ್ನ ನೀಟಾಗಿ ವಾಶ್ ಮಾಡ್ಕೋತೀವಲ್ವ, ಹಾಗಾಗಿ ತೊಳೆದಿವಾಗಲೇ ನೀಟಾಗಿ ತೊಳ್ಕೊಂಬಿಡ್ತೀವಿ. ಇನ್ನು ನಮ್ಮನೆ ಹೊಸ್ಲಂತೂ ತುಂಬಾ ಹಾಳಾಗಿದೆ. ಈ ಸರಿ ಓನರ್ ಬಂದರೆ ಹೇಳಬೇಕು, ತುಂಬ ಅಂದರೆ ತುಂಬಾ ಹಾಳಾಗಿದೆ. ಇನ್ನು ಮೆಟ್ಲೆಲ್ಲ ನೀಟಾಗೆ ನೋಡಿ, ಪೈಪ್ ಇದೆ ನನ್ನ ಹತ್ರ, ಹಾಗಾಗಿ ನನಗೆ ಬರ್ಡನ್ ಅಂತ ಅನಿಸಲ್ಲ. ಗೋಡೆಗೆಲ್ಲ ನೀರು ಹಾಕ್ಕೊಂಡು ಕ್ಲೀನಾಗೆಲ್ಲ ವಾಶ್ ಮಾಡಿದ್ದಾಯಿತು. ಇದಾದಮೇಲೆ ನಾನು ಮತ್ತೆ ಅಂಗಡಿಗೆ ಬೇರೆ ಹೋಗಬೇಕಾಗಿತ್ತು. ಹೂವು ಎಲ್ಲ ತರಬೇಕಿತ್ತು. ಹೂವು, ಬಾಳೆಹಣ್ಣು, ಆಮೇಲೆ ದೇವ್ರಿಗೆ ಊದ್ಕಡ್ಡಿ ಆ ಥರ ಎಲ್ಲ ತರಬೇಕಾಗಿತ್ತು. ಹಾಗಾಗಿ ಎಲ್ಲ ನೀಟಾಗೆ ವಾಶ್ ಮಾಡಿಬಿಟ್ಟು ನನ್ನ ಮಗನ ಕರ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ತರೋದಲ್ವ, ಮತ್ತೆ ಏನು ಇದೆಲ್ಲ ತೊಳೆದಿದ್ನಲ್ವ, ಹಾಗಾಗಿ ಮತ್ತೆ ರಿಟರ್ನು ಹೋಗೋಣ ಅಂತ ಹೊರಟ್ವಿ. ನೋಡ್ಬೋದು ಪ್ಯಾಸೇಜ್ ಎಷ್ಟು ನೀಟಾಗಿದೆ, ಮೆಟ್ಲೆಲ್ಲ ನೀಟಾಗಿ ಆಗಿದೆ. ಇನ್ನು ನಾನು ನನ್ನ ಮಗನ ಕರ್ಕೊಂಡು ವಾಕ್ಯಬಲ್ಲೆ ಹೊರಟ್ವಿ. ಇನ್ನು ಮಧುರಮ್ಮನ ದೇವಸ್ಥಾನ ಇದೆ ನಮ್ಮ ಮನೆ ನಿಯರು, ಅಲ್ಲಿ ಒಳಗೆ ಹೋಗಿದ್ವಿ. ಆ್ಯಕ್ಚುಲಿ ನಾನು ಅಲ್ಲೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ಸ್ನೇಹಿತರೆ. ನಿಜ ನನಗೆ ಇದು ವಾಯ್ಸ್ ಓವರ್ ಕೊಡೋಕ್ಕೆ ಒಂಥರ ಹಿಂಸೆ ಆಗ್ತೈತೆ. ಹೇಳ್ತೀನಿ ಯಾಕೆ ಅಂಥೇಳಿ ಮುಂದಿನ ಅಪ್ಕಮಿಂಗ್ ವ್ಲಾಗಲ್ಲಿ, ಮತ್ತು ಈ ವ್ಲಾಗ್ ಎಂಡಿಂಗಲ್ಲೂ ಕೂಡ ಹೇಳ್ತೀನಿ ಏನಾಯಿತು ಅಂಥೇಳಿ. ಇನ್ನು ಶ್ರೀನಗರ ನಮಗೆ ವಾಕ್ಯಬಲ್ಲೆ ಇದೆಯಲ್ವ, ಹಾಗಾಗಿ ಶ್ರೀನಗರ ಬಸ್ ಸ್ಟಾಪಿಗೆ ಬಂದ್ವಿ. ಶ್ರೀನಗರ ಬಸ್ ಸ್ಟಾಪ್ ಅಂತೂ ಸೂಪರಾಗಿ ಒಂಥರ ನಮಗೆ ಒಂಥರ ಮಾರ್ಕೆಟ್ ಇದ್ದಂಗೆ. ಇನ್ನು ಯುಗಾದಿ ಹಬ್ಬ ಅಲ್ವಾ, ಹೀಗೆ ಮಾವಿನ ಹಣ್ಣು, ಮಾವಿನ ಚಿಗುರು, ಬೇವಿನ ಚಿಗುರು ಈ ಥರ ಎಲ್ಲನೂ ಶಾಪಿಂಗ್ ಮಾಡಿಕೊಂಡು, ಇನ್ನು ಅಲ್ಲಿ ದೇವರೇನೋ ಕೂರಿಸಿದ್ರು, ಅಲ್ಲೆಲ್ಲ ಹಾಡು ಬೇರೆ ಹಾಕ್ಬಿಟ್ಟಿದ್ರು ಸ್ನೇಹಿತರೆ. ಹಾಗಾಗಿ ನಾನು ನೋಡ್ಬೋದು ಈ ಅಜ್ಜಿ ಹತ್ರ ತುಂಬ ಚೆನ್ನಾಗಿತ್ತು ಬೇವಿನ ಸೊಪ್ಪು, ಹೂ ಬಿಟ್ಟಿತ್ತಲ್ವ, ಹಾಗಾಗಿ ಎಲ್ಲ ತಗೊಂಡು ನೋಡ್ಬೋದು. ಎಷ್ಟು ಅಂದರೆ ಜನ ಏನಿರಲಿಲ್ಲ ನಾವು ಹೋದಾಗ, ತುಂಬ ಕಾಮಾಗಿತ್ತು ಸ್ನೇಹಿತರೆ. ಹಾಗಾಗಿ ಬೇಗನೆ ಆಯಿತು ನಮ್ಮದು ಶಾಪಿಂಗು. ಎಷ್ಟು 100 ಗ್ರಾಮ್ ಅಂತ ಹೇಳಿ, 1/4 kg. ಹಂಗಾದ್ರೆ ಅದು ಈ ಥರ ಹೂವು ತಗೋತ ಇನ್ನೊಂದು ಸ್ವಲ್ಪ ಹಾಕಿ, ಒಂದು ಸ್ವಲ್ಪ ಇನ್ನು ನನ್ನ ಮಗ ಮತ್ತು ನಾನು ಸೇರಿಕೊಂಡು ರಾತ್ರಿಯೇ ಮಾವಿನ ತೋರಣ ಕಟ್ಟೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ನನ್ನ ಮಗ ಈ ಥರ ವಿಚಾರಕ್ಕೆಲ್ಲ ತುಂಬ ಹೆಲ್ಪ್ ಮಾಡ್ತಾನೆ. ಕರೆದೆ ನಾನು, ಬಾ ಒಂಚೂರು ಇಟ್ಕೊ ಬಾ ದಾರನ, ನೀಟಾಗೆ ತೋರಣ ಹಾಕ್ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಪಾಪ ಬಂದು ಕೂತ್ಕೊಂತದ್ದು. ಆ ಥರ ಎಲ್ಲ ಅವನಿಗೂ ಇಂಟ್ರೆಸ್ಟ್ ಇದೆ. ಮಕ್ಕಳಿಗೆ ನಾವು ಹೇಗೆ ಹೇಳ್ಕೊಡ್ತೀವಿ ಹಾಗೆ ಬೆಳೀತಾರಲ್ವ. ಹಾಗಾಗಿ ನಮ್ಮ ಮನೇಲಿ ಇನ್ಯಾರು ಇದ್ದಾರಲ್ವ, ಅವನೊಬ್ಬನೇ ಇರೋದು. ಹಾಗಾಗಿ ನಾವು ಏನೇ ಹೇಳಿದ್ರು ಅವನಿಗೆ ಹೇಳಬೇಕು. ನಾನು ಇಷ್ಟು ರೆಡಿ ಮಾಡೋದ್ರಲ್ಲಿ ನಮ್ಮ ಮನೆಯವರು ಆಫೀಸಿಂದ ಬೇಗನೆ ಬಂದುಬಿಟ್ಟಿದ್ರು.
ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ಪಾಪ ನನಗೊಂದು ಸ್ವಲ್ಪ ತೋರಣ ಕಟ್ಟೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಮಾಡಲ್ಲ ಅವರು ಸಾಮಾನ್ಯವಾಗಿ, ಇನ್ನು ಮಾಡ್ತಾಯಿದ್ದೆ ಅಂಥೇಳಿ ಪಾಪ ಬೇಗನೆ ಎಲ್ಲ ಮಾಡಿಕೊಟ್ರು. ನನಗೂ ತೋರಣ ಕಟ್ಟೋಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು. ಇಟ್ಕೊಂಡ್ರು, ಎಷ್ಟೋ ತನಕ ಕಟ್ತೀಯ, ಬೇಗ ಬೇಗ ಕಟ್ಟು, ಊಟ ಮಾಡೋಣ ಅಂಥೇಳಿ. ಪಾಪ ಹಸಿವಾಗಿತ್ತು ಅನಿಸುತ್ತೆ ಅವರಿಗೆ. ಹಾಗಾಗಿ ನೈಟು ಬೇಗನೆ ಬಂದಿದ್ರಲ್ವ, ಹಾಗಾಗಿ ನಾನು ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದೆ. ದೇವ್ರ ಸಾಮಾನು ತೊಳೆಯೋದು ಅಂಥೇಳಿ ಬೆಳಗ್ಗೆನೇ ಬೇಗ ಅಡುಗೆ ಮಾಡಿಬಿಟ್ಟಿದ್ದೆ. ಹಾಗಾಗಿ ಬೇಗನೆ ಆಯಿತು ಸ್ನೇಹಿತರೆ. ಇನ್ನು ಆದಷ್ಟು ನೈಟು ಆಗಿತ್ತು. ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ಬೇಗನೆ ಎಬ್ಬಿಸ್ಬಿಟ್ಟಿದ್ದೆ. ನಾನು ಆಲ್ರೆಡಿ ಕಸ ಹೊಡೆದು ನೆಲ ಒರೆಸಿ ಎಲ್ಲ ಆಗಿತ್ತು. ಮತ್ತು ಇನ್ನೊಂದೇನು ಗೊತ್ತಾ, ನಾನು ಪೂಜೆನೂ ಮಾಡೋಂಗಿರಲಿಲ್ಲ. ಬೆಳಗ್ಗೆನೇ ಪೀರಿಯಡ್ಸ್ ಆಗಿಬಿಟ್ಟಿದ್ದೆ. ಒಂಥರ ಮನಸ್ಸಿಗೆ ಬೇಜಾರಾಯಿತು. ಆಲ್ರೆಡಿ ಬೇಜಾರಲ್ಲಿದ್ದೆ. ಹೊಸ ವರ್ಷ ಅಲ್ವಾ, ಏನೇ ಆಗಲಿ ಮನೇಲಿ ಪೂಜೆ ಮಾಡಿದ್ರೇ ಚೆನ್ನಾಗಿ ಅಂತ ಅಂದ್ಕೊಂಡೆ. ಆದರೆ ಏನು ಮಾಡ್ತೀರಾ, ಹೆಣ್ಮಕ್ಳು ಸಮಸ್ಯೆ ಇದ್ದೇ ಇರುತ್ತಲ್ವ. ಹಾಗಾಗಿ ನಾನೇನು ಮಾಡಿದೆ, ನನ್ನ ಮಗನಿಗೆ ಹರಳೆಣ್ಣೆ ಎಲ್ಲ ನೀಟಾಗೆ ಹಾಕಿ ನಮ್ಮನೆ ಸ್ನಾನಕ್ಕೆ ಒಂದು 10 ನಿಮಿಷ ಸ್ವಲ್ಪ ಬಿಸಿಲು ಇರಲಿಲ್ಲ, ಯಾಕಂದರೆ ಮಾರ್ನಿಂಗ್ ಬೆಳಗ್ಗೆನೇ ಹಾಕ್ಬಿಟ್ಟಿದ್ದೆ ಎಣ್ಣೆ. ಆಮೇಲೆ ನಮ್ಮ ಮನೆಯವ್ರಿಗೂ ಇನ್ನೂ ಎಣ್ಣೆ ಹಾಕೋಣ ಅಂಥೇಳಿ ತಲೆಗೆ ಹರಳೆಣ್ಣೆ ಹಾಕಬೇಕಲ್ವ ಹೊಸ ವರ್ಷಕ್ಕೆ. ಇಬ್ಬರು ನೀಟಾಗೆ ತಲೆಗೆ, ಮುಖಕ್ಕೆ, ಕೈಗೆಲ್ಲ ನೀಟಾಗಿ ಆಯಿಲ್ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಇದ್ದರು ಎಣ್ಣೆನಲ್ಲೇ. ಆಮೇಲೆ ನನ್ನ ಮಗನಿಗೆ ಸ್ನಾನ ಮಾಡಿಸ್ದೆ ನಾನೇ, ಯಾಕಂದರೆ ಹರಳೆಣ್ಣೆ ಅಲ್ವಾ ತಿಕ್ಕೋಕ್ಕಾಗಲ್ಲ ಅಂಥೇಳಿ ನೀಟಾಗೆ ಸ್ನಾನ ಮಾಡಿಸ್ದೆ ಸ್ನೇಹಿತರೆ. ಒಂಥರ ಬೇಜಾರಾಯಿತು. ಅಂದರೆ ನಾನು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ನೋವಲ್ಲಿದ್ದೆ. ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ, ಅಡ್ಮಿಟ್ ಮಾಡಿದ್ವಿ. ಅದೇ ಹಾಗಾಗಿ ನನಗೆ ಹಬ್ಬ ಮಾಡೋ ಮನಸ್ಸೇ ಇರಲಿಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಆ ಮೂಡಲ್ಲಿದ್ನಲ್ವ, ನೋಡಿ ದೇವರು ನಿನ್ನ ಹಬ್ಬನೇ ಮಾಡಬೇಡ ಅಂಥೇಳಿ ಮನಸ್ಸು ಚೆನ್ನಾಗಿಲ್ಲ, ದೇಹನೂ ಚೆನ್ನಾಗಿರಲಿಲ್ಲ. ನಮ್ಮ ಮನೆಯವ್ರಿಗೆಲ್ಲ ನೀಟಾಗಿ ಆಯಿಲ್ ಹಾಕಿದೆ. ಮತ್ತೇನು ಗೊತ್ತಾ, ಅಲ್ಲಿ ಸೋರತ್ತೆ ಇಲ್ಲಿ ಸೋರತ್ತೆ, ಹಿಂಗಾಕು ಹಂಗಾಕು ಅಂತಾರೆ. ಹರಳೆಣ್ಣೆ ಹಾಕ್ಕೊಳ್ಳೋದೇ ಅಪರೂಪ ಅಲ್ವಾ. ಇನ್ನು ನನ್ನ ಮಗನಿಗೆ ಹಿಂದಿನ ದಿನವೇ ನಾನೆಲ್ಲ ರೆಡಿ ಮಾಡಿದ್ದಕ್ಕೆ ನನ್ನ ಮಗ ನಮ್ಮ ಮನೆಯವರು ಇಬ್ಬರು ಸೇರಿಕೊಂಡು ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ನೋಡ್ಬೋದು, ನಮ್ಮ ಮನೆಯವರು ವೀಡಿಯೋ ಮಾಡಿಕೊಟ್ರು. ಕೊನೆಗೆ ಲಾಸ್ಟಿಗೆ ನಾನೇ ವೀಡಿಯೋ ಮಾಡಿಕೊಂಡೆ. ಹತ್ತಿರ ಏನು ಹೋಗಲ್ಲ, ನಾನು ದೇವ್ರ ಮನೆಗೆಲ್ಲ ಹತ್ತಿರ ಹೋಗಲ್ಲ, ದೂರದಿಂದನೇ ವೀಡಿಯೋ ಮಾಡಿಕೊಂಡೆ. ಅವ್ರಿಗೆ ಹೆಂಗೆ ಬರುತ್ತೆ, ನಾನು ಏನೂ ಹೇಳ್ಕೊಟ್ಟಿಲ್ಲ, ಅವ್ರಿಗೆ ಹೆಂಗೆ ಬರುತ್ತೆ ಅಪ್ಪ ಮಗ ಇಬ್ಬರು ಸೇರಿಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಪೂಜೆ ಮಾಡೋದು ಒಂಥರ ಇರಲಿ. ನನ್ನ ಮಗ, ಅಮ್ಮ ನೀನು ಯಾಕೆ ಪೂಜೆ ಮಾಡಲಿಲ್ಲ, ನನ್ನ ಕೈಲಿ ಮಾಡಿಸ್ದೆ ಅಂತ ಅನ್ನಲ್ವ. ಹೊಸ ವರ್ಷ ನಿನಗೂ ಒಳ್ಳೆಯದಾಗಲಿ ಚಿನ್ನಿ ಅಂಥೇಳಿ ಆ ಥರ ಅವ್ನಿಗೇನಾದರೂ ಹೇಳಬೇಕಲ್ವ. ನಾನು ನೀಟಾಗೆ ಪೂಜೆ ಮಾಡು, ಮನಸ್ಸಿಂದ ಪೂಜೆ ಮಾಡು ಅಂಥೇಳಿ ಎಲ್ಲ ಹೇಳ್ತಾಯಿದ್ದೆ. ಅವನಿಗೆ ಹೆಂಗೆ ತಕ್ಕನಾಗೆ ಅವನಿಗೆ ಹೆಂಗೆ ಗೊತ್ತೋ ಆ ಥರ ಪೂಜೆ ಮಾಡಿಕೊಂಡ ಸ್ನೇಹಿತರೆ. ಪೂಜೆ ಮಾಡ್ದೆ. ಮನೆಗೆ ಧೂಪ ದೀಪ, ಹೂವಿನ ಅಲಂಕಾರ, ಗಂಧದ ಕಡ್ಡಿ ಸ್ಮೆಲ್ಲು ಎಲ್ಲ ನನ್ನ ಮಗಂದೇ ಆಗಿತ್ತು ಅವತ್ತು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಅಂದರೆ ಪಾಸಿಟಿವ್ ವೈಬ್ಸ್ ಇರುತ್ತೆ, ಆದರೂ ಮನಸ್ಸು ಚೆನ್ನಾಗಿರಲಿಲ್ಲ ಸ್ನೇಹಿತರೆ. ನಮ್ಮ ಮನೆಯವರು ಇರೋದ್ರಲ್ಲೇ ಹೆಂಗೋ ಮಾಡ್ಕೊಳ್ಳೋಣ ಬಿಡು ಅಂಥೇಳಿ ಮಾಡಿದ್ರು. ಪಾಪ ಅಪ್ಪ ಮಗಂದೇ ಅವತ್ತೆಲ್ಲ. ನಾನು ನಿಜ ಅವತ್ತು ಅಡುಗೆನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ನನಗೂ ಕೊಡೋಕ್ಕೆ ಬಂದ ಬೇಡ ಅಂದೆ. ತಗೋ ಏನಾಗಲ್ಲ ಅಂದ್ರಲ್ವ, ದೂರದಿಂದನೇ ಹಿಂಗೆ ಅಂದ್ಕೊಂಡೆ ಸ್ನೇಹಿತರೆ. ಯಾರು ಏನೂ ಬ್ಯಾಡ್ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ. ಇನ್ನು ನನ್ನ ಮಗ ಆದಮೇಲೆ ನಮ್ಮ ಮನೆಯವರು ನೀಟಾಗೆ ಪೂಜೆ ಮಾಡಿಕೊಂಡ್ರು. ಆರತಿ ಮಾತ್ರ, ಅಂದರೆ ತುಪ್ಪದ ದೀಪ ಎಲ್ಲ ನಮ್ಮ ಮನೆಯವ್ರು ರೆಡಿ ಮಾಡಿಕೊಟ್ಟಿದ್ರು. ಪಾಪ ಅವನಿಗೆ ಗೊತ್ತಾಗಲ್ಲ ಅಲ್ವಾ, ನಾನು ಹೇಳಿದೆ ಹಿಂಗೆ ಮಾಡಿರಿ ಅಂಥೇಳಿ. ಪಾಪ ಎಲ್ಲ ಅವರೇ ಮಾಡ್ಕೊಂಡಿತ್ತು. ಇನ್ನು ಹಾರ ನೋಡ್ಬೋದು, ತುಂಬ ಚೆನ್ನಾಗಿತ್ತು. ಸಾಯಿಬಾಬಂಗೆ ಒಂದೇ ಒಂದು ಪೋಣಿಸಿದ್ದದು ತೊಗೊಂಡು ಬಂದಿದ್ದೆ. ಸ್ವಲ್ಪ ಕಾಸ್ಟ್ಲಿ ಇತ್ತದು.
400 ರೂಪಾಯಿನೋ ಒಂದು ಮಾರು 400 ರೂಪಾಯೋ 300 ರೂಪಾಯೋ ಸ್ನೇಹಿತರೆ. ಹಬ್ಬಕ್ಕೆ ಹೂವು ಸಿಕ್ಕಾಬಟ್ಟೆ ರೇಟ್ ಆಗಿತ್ತು, 200 ರೂಪಾಯಿ ಮಾರಾಗಿತ್ತು. ಇನ್ನು ಪೋಣಿಸಿದ್ದು ಸ್ವಲ್ಪ ದಿಂಡಗಿರುತ್ತೆ, ಹೂವು ಜಾಸ್ತಿ ಬೇಕಲ್ವ, ಹಾಗಾಗಿ ಅದಕ್ಕೆ 400 ರೂಪಾಯಿನೋ ತೊಗೊಂಡ್ರು ಮಾರಿಗೆ. ನಾನೊಂದು ಮಾರು ಪೂರ್ತಿ ತಂದಿದ್ದೆ ಹೊಸ್ಲಿಗೆ ಅಂತ, ಅಂದರೆ ಬಾಗಿಲಿಗೆ ಬಿಡೋಕ್ಕೆ ಅಂತಲೂ ತಂದಿದ್ದೆ. ಬಟ್ ಪಕ್ಕದ ಮನೆ ಆಂಟಿ ನನಗೆ ಸ್ವಲ್ಪ ಚೆಂಡು ಹೂ ತಂದು ಕೊಟ್ಟರು, ಬೇಡ ಅಂದರೂ ಕೊಟ್ಟರು. ಹಾಗಾಗಿ ನಾನು ಚೆಂಡು ಹೂವನ್ನೇ ಹಾಕಿದ್ನಲ್ವ, ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡೆ. ನಾನು ನೋಡ್ಬೋದು ಫ್ರಿಜ್ ಮೇಲೆ ಸಾಯಿಬಾಬಾ ಇದೆ ನಮ್ಮ ಮನೆಯವರು, ಅದಕ್ಕೂ ಬೆಳಗ್ಗೆ ಎಲ್ಲ ನೀಟಾಗಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿ ದೇವರಿಗೆ ಅಡ್ಬಿದ್ದು ನಮಸ್ಕಾರ ಹಾಕಿ, ಇನ್ನು ಬೇವು ಮತ್ತು ಬೆಲ್ಲ ಮೇಯ್ನ್ ಅಲ್ವಾ, ಅದನ್ನೆಲ್ಲ ನನ್ನ ಮಗ ರೆಡಿ ಮಾಡಿ ಹೂವಿಂಗೆ ಇಲ್ಲೊಂದು ಹೂವು ಇಡು, ಇಲ್ಲೋ ಇಡು ಹೂವು ಅಂತ ಎಲ್ಲ ನಾನು ಹೇಳಿದೆ. ಪಾಪ ಹಾಗೆ ಇಟ್ಟು ಎಲ್ಲ ರೆಡಿ ಮಾಡ್ದೆ. ನಾನು ಪುಡಿ ಬೆಲ್ಲನೇ ಹಾಕ್ಬಿಟ್ಟಿದ್ದೆ, ಯಾಕಂದರೆ ಪಾಪ ಅವರಿಗೆಲ್ಲ ಬೆಲ್ಲ ಎಲ್ಲ ಕೂಟ್ಕೊಳಕ್ಕೆಲ್ಲ ಭಾಳ ಇದಾಗುತ್ತೆ. ಪರವಾಗಿಲ್ಲ ಇಡು, ಯಾವುದೋ ಒಂದು ಸ್ವೀಟು ಸಿಹಿ ಬೆಲ್ಲ ಇರಲಿ ಅಂಥೇಳಿ ನೈವೇದ್ಯ ಎಲ್ಲ ಮಾಡಿಸ್ದೆ. ನೋಡ್ಬೋದು ನನ್ನ ಮಗ ನೈವೇದ್ಯ ಯಾವ ಥರ ಮಾಡ್ದೆ ಅಂಥೇಳಿ. ಆಮೇಲೆ ಎಲ್ಲರಿಗೂ, ನನಗೆ ಮತ್ತು ನಮ್ಮ ಮನೆಯವ್ರಿಗೆ, ನನಗೂ ಕೊಟ್ಟ ಸ್ನೇಹಿತರೆ. ಇಲ್ಲ ನೀ ತಿನ್ನಲೇಬೇಕು ಅಂಥೇಳಿ ಬೇವು ಬೆಲ್ಲ ನನಗೂ ಕೊಟ್ಟ, ಅವನು ತೊಗೊಂಡ. ಆಮೇಲೆ ಬಾಳೆಹಣ್ಣು ಮುರಿದು ಬಿಡು, ಪೂಜೆ ಆಯ್ತಲ್ಲ ಅಂಥೇಳಿ ಆ ಕಡೆ ಒಂದು ಈ ಕಡೆ ಒಂದು ಬಾಳೆಹಣ್ಣು ಮುರಿದ್ರು. ಒಂದು 5 ಬಾಳೆಹಣ್ಣೇನೋ ಮುರಿದವನು. ನಮ್ಮ ಮನೆಯವರು ಬೇಡ 2-3 ಸಾಕು ಚಿನ್ನಿ, ಎಲ್ಲ ಒಂಥರ ಕಪ್ಪಾಗಿಬಿಡತ್ತೆ ಅಂತ ಅಂದರು. ನಂಬ್ತಿರೋ ಬಿಡ್ತಿರೋ ಅಲ್ಲಿರೋ ಬಾಳೆಹಣ್ಣು ನಾವು ಒಂದು ಯೂಸ್ ಮಾಡಿಲ್ಲ, ಎಲ್ಲನೂ ಬಿಸಾಕಿರೋದೆ. ಯಾಕೆ ಅಂತ ನಾನು ಅಪ್ಕಮಿಂಗ್ ವ್ಲಾಗಲ್ಲಿ ಹೇಳ್ತೀನಿ, ಲಾಸ್ಟಿಗೆ ಹೇಳ್ತೀನಿ. ಕೊನೆಗೆ ನನ್ನ ಮಗನು ದೇವರಿಗೆ ಅಡ್ಬಿದ್ದ. ಅದೇ ಅಂದೆ, ಎಕ್ಸಾಮ್ ಬೇರೆ ಅವನಿಗೆ, ಎಕ್ಸಾಮ್ ನಡೀತಾ ಇತ್ತು. ಕೇಳ್ಕೊ ದೇವ್ರ ಹತ್ರ, ಎಕ್ಸಾಮ್ ಎಲ್ಲ ಚೆನ್ನಾಗಿ ಓದಿಸು, ಶಕ್ತಿ ಕೊಡು ಅಂತ ಕೇಳ್ಕೊ ಅಂತ ಅಂದೆ. ಆಮೇಲೆ ಅವ್ರ ಅಪ್ಪಾಜಿ ಕಾಲಿಗೂ ಅವ್ರ ಪಪ್ಪನ ಕಾಲಿಗೂ ನಮಸ್ಕಾರ ಮಾಡ್ಕೊಂಡ. ನನ್ನ ಕಾಲಿಗೆ ನಮಸ್ಕಾರ ಮಾಡೋಕ್ಕೆ ಬಂದ. ಬೇಡ ಚಿನ್ನಿ ಅಂತ ಹೇಳಿ ನಾನೇ, ಬೇಡ ಅಲ್ವಾ, ಯಾಕೆ, ನಮಗೆ ನನ್ನ ಬ್ಲೆಸ್ಸಿಂಗ್ ಯಾವಾಗಲೂ ಇರುತ್ತೆ. ಇನ್ನು ಅವ್ರ ಪಪ್ಪಂಗೆ ಕಡಲೆ ಪಪ್ಪಾಗಿರ್ಬೋದು, ಬೇವು ಬೆಲ್ಲ ಎಲ್ಲನೂ ಕೊಟ್ಟ, ಆರಿಸಿ ಕೊಡ್ತಾ ಇದ್ದ. ಸರಿ ಅವ್ನಿಗೆ ಹೆಂಗೆ ಅನ್ಸುತ್ತೆ ಹಂಗೆ ಕೊಡಲಿ ಅಂತೇಳಿ ಸುಮ್ಮನಾದೆ. ಇನ್ನು ಅವನಿಗೆ ನಮ್ಮ ಮನೆಯವರು ಕೊಟ್ಟರು, ನನಗೂ ಕೊಟ್ಟ ಸ್ನೇಹಿತರೆ. ನೋಡಿ ಅಮ್ಮ ನೀನು ಇಡಿ ಅಂತೇಳಿ ನನಗೊಂದು ಸ್ವಲ್ಪ ಕೊಟ್ಟ. ನನಗೆ ನಿಜ ನಂಬ್ತಿರೋ ಬಿಡ್ತಿರೋ ತುಂಬ ಕಹಿ ಕೊಟ್ಬಿಟ್ಟ ಅಂತ ಅನ್ನಿಸ್ತಾ ಇದೆ ನನಗೆ. ಏನು ಮಾಡೋಕ್ಕಾಗಲ್ಲ, ಏನು ಬರುತ್ತೆ ಲೈಫಲ್ಲಿ, ಲೇಟ್ ಮಾಡ್ಕೊಂಡು ಹೋಗ್ತಾ ಇರಬೇಕಲ್ವ. ಆಮೇಲೆ ಅವನಿಗೂ ಅವ್ರ ಪಪ್ಪ ಒಂದು ಸ್ವಲ್ಪ ಕೊಟ್ಟರು. ಅವನ್ನ ತಿಂದಾಯಿತು, ನಮ್ಮ ಮನೆಯವರು ಬಾಯಿಗೆ ಹಾಕ್ಕೊಂಡ್ರು. ಅವನಿಗೆ ಸ್ವಲ್ಪ, ಅವನು ಒಂಥರ, ನಾನು ಅಂದ್ಕೊಂಡೆ ಅವ್ನು ಸಾಮಾನ್ಯ ಬೇವು ಎತ್ತಿ ಎಸ್ಬಿಡ್ತಾನೆ. ನಮ್ಮ ಮನೆಯವ್ರು ಬರೀ ಎಲೆನೇ ಹಾಕ್ತಾಯಿದ್ರು. ಬರೀ ಎಲೆ ಹಾಕಬೇಡ, ಚಿಗುರು ಹಾಕಿ ಬೆಲ್ಲ ಮತ್ತು ಕಡಲೆಪಪ್ಪು ಬೇವು ಕೊಡ್ರಿ ಅಂತ ಅಂದೆ. ಬೇವು ಕೊಟ್ಟರು, ಸ್ವಲ್ಪ ಕೊಟ್ಟಿದ್ರು. ಬೆಲ್ಲ ಒಂದು ಸ್ವಲ್ಪ ಹಾಕಿದ್ರು, ಸ್ವಲ್ಪ ಕಡಲೆಪಪ್ಪು ಜಾಸ್ತಿ ಹಾಕಿ ಕೊಟ್ಟರು ಸ್ನೇಹಿತರೆ. ಅವನು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಒಂದು ಮುಖದ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ತಿನ್ನಬೇಕು, ಮಕ್ಳುಗಳಿಗೆ ಎಲ್ಲನೂ ಕಲಿಸ್ಬೇಕು. ನೋಡಿ ಬೇಕಾರೆ ಎಕ್ಸ್ಪ್ರೆಷನ್ನು ಒಂಥರ ನೋಡಿ. ಆಮೇಲೆ ಹೊಸ ಬಟ್ಟೆ ತೊಗೊಂಡು ಬಂದಿದ್ವಲ್ಲ, ಅದನ್ನೆಲ್ಲ ಇಬ್ಬರು ಹೊಸ ಬಟ್ಟೆ ಹಾಕ್ಕೊಂಡ್ರು, ನಾನೇನು ಹಾಕ್ಕೊಳ್ಳೋಕ್ಕೆ ಹೋಗಲಿಲ್ಲ. ಇನ್ನು ನಮ್ಮ ಮನೆಯವರು ಯಾವಾಗಲೂ ಯುಗಾದಿ ಹಬ್ಬಕ್ಕೆ ಮಾತ್ರ ನನಗೆ ನನ್ನ ಮಗನಿಗೆ ದುಡ್ಡು ಕೊಡ್ತಾರೆ. ನೋಡ್ಬೋದು ಸ್ನೇಹಿತರೆ, ಪೂಜೆ ಮಾಡಿ ನಮ್ಮ ಮನೆಯವ್ರು ರೆಡಿಯಾಗಿ ಎಲ್ಲ ಆಗೋದ್ರಲ್ಲೇ ಸಾಯಿಬಾಬನ ತಲೆ ಮೇಲೆ, ರಾಯರ ತಲೆ ಮೇಲಿಂದ ತುಳಸಿ ಎಲ್ಲ ಕೆಳಗೆ ಬಿದ್ದುಬಿಟ್ಟಿತ್ತು ನೋಡಿ. ಬಲಗಡೆಯಿಂದ ಹೂ ಕೊಟ್ಟಿತ್ತು, ಆದರೂ ನನಗೆ ಒಂಥರ ಹಿಂಸೆನೇ ಆಯಿತು ಸ್ನೇಹಿತರೆ. ಯಾಕೆ ಅಂತ ಹೇಳ್ತೀನಿ. ನಾನು ಹೇಳಿದ್ನಲ್ಲ, ಏನು ಅಡುಗೆನೂ ಮಾಡಿಲ್ಲ. ಇದೆಲ್ಲ ನಮ್ಮ ಮನೆ ಮೇಲ್ಗಡೆ ಮನೆ ಆಂಟಿ ಕೊಟ್ಟಿದ್ರು. ಗೀತಾ ಹಬ್ಬ ಮಾಡಿ, ನಾನು ಅಂದೆ ಹಬ್ಬ ಮಾಡಲ್ಲ ಕಣ ಆಂಟಿ, ಬರೀ ಪೂಜೆ ಮಾಡ್ತೀನಿ ಅಂತ. ಹಿಂದಿನ ದಿನ ಏನೋ ಹೇಳಿದ್ದೆ. ಗೀತವ್ರೆ ಯಾಕೆ ಹಬ್ಬ ಮಾಡಿ ಅಂದರು. ಇಲ್ಲ ಆಂಟಿ ಮನಸ್ಸಿಲ್ಲ ಹಬ್ಬ ಮಾಡೋಕ್ಕೆ ಅಂತ ಅಂದಿದ್ದಕ್ಕೆ ನಾನು ಚಿತ್ರಾನ್ನ ಮಾಡಿದ್ದೆ. ಅಂದರೆ ಚಿತ್ರಾನ್ನ ಗೊಜ್ಜೇನು ಮಾಡಿರಲಿಲ್ಲ, ಫ್ರಿಜ್ಜಲ್ಲಿ ಚಿತ್ರಾನ್ನ ಗೊಜ್ಜಿತ್ತು, ರೈಸ್ ಮಾಡಿದ್ದೆ ಸ್ನೇಹಿತರೆ. ಅಷ್ಟೇ ಮಾಡಿದ್ದು ನಾನು. ಚಿತ್ರಾನ್ನ ಗೊಜ್ಜು ಹಾಕಿ ಚಿತ್ರಾನ್ನ ಕಲಿಸಿದ್ದೆ. ಆಮೇಲೆ ಪಾಪ ಆಂಟಿ ಪಾಯಸ, ಆಮೇಲೆ ಒಬ್ಬಟ್ಟು ಎಲ್ಲ ತಂದು ಕೊಟ್ಬಿಟ್ರು. ಆಂಟಿ ಬೇಡ ಕಣ ಆಂಟಿ, ನಮಗೆ ತಿನ್ನೋ ಮನಸ್ಸಿಲ್ಲ ಅಂದರೂ ಕೇಳಿಲ್ಲ, ತಿನ್ನಿ ಗೀತಾ, ನೀವು ತಿನ್ನಲಿಲ್ಲ ಅಂದರೆ ಆ ಮಗುಗಾರು ಕೊಡಿ ಅಂತ ಅಂದರು. ಸರಿ ಅಂಥೇಳಿ ಅವನಿಗೆ 2 ಒಬ್ಬಟ್ಟು ಹಾಕ್ಕೊಟ್ಟೆ. ಅವನೇ ಒಬ್ಬಟ್ಟು ಅಷ್ಟೇ ತಿಂದಿದ್ದು, ಇನ್ನೇನು ತಿನ್ನಲಿಲ್ಲ. ಯಾಕಪ್ಪ ನಾನು ಈ ವಿಡಿಯೋನ ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ ಅಂದರೆ, ನಾನು ಆಲ್ರೆಡಿ ನಮ್ಮ ಅಮ್ಮನ್ನ ಕಳ್ಕೊಂಬಿಟ್ಟಿದ್ದೀನಿ ಸ್ನೇಹಿತರೆ. ನಮ್ಮ
ನಮ್ಮಮ್ಮ ಯುಗಾದಿ ಹಬ್ಬ ಆಗಿ 19ನೇ ತಾರೀಕು ಯುಗಾದಿ ಹಬ್ಬ ಆಯಿತು. 20ಕ್ಕೆ ಅಮ್ಮಂಗೆ ಆಪ್ರೇಷನ್ ಆಯಿತು. 21ಕ್ಕೆ ನಾನು ನಮ್ಮಮ್ಮನ ಕಳ್ಕೊಂಬಿಟ್ಟೆ. ಹಾಗಾಗಿ ನಾನು ವೀಡಿಯೋ ಏನು ಹಾಕೋಕ್ಕೆ ವಾಯ್ಸ್ ಓವರ್ ಕೊಟ್ಟು ಹಾಕೋ ಅಷ್ಟು ನನಗೆ ಇರಲಿಲ್ಲ, ಆ ಶಕ್ತಿ ಇರಲಿಲ್ಲ. ಹಾಗಾಗಿ ನೋಡಿ ನನ್ನ ಮಗನಿಗೆ ನಾನು ಬರೀ ಅವನು ರೈಸ್ ತಿನ್ನಲಿಲ್ಲ, ನಾನು ಸ್ವಲ್ಪ ಇದನ್ನು ಏನು ಚಿತ್ರಾನ್ನ ಹಾಕ್ಕೊಂಡೆ. ಇದು ನಮ್ಮ ಮನೆಯವ್ರಿಗೆ ಕೊಟ್ಟೆ. ಇನ್ನು ನನ್ನ ಮಗನಿಗೆ ಏನದು ಒಬ್ಬಟ್ಟು ಹಾಕ್ಕೊಟ್ಟೆ. ಮುಂದಿನ ವಿಡಿಯೋದಲ್ಲಿ ಅಮ್ಮ ಯಾಕೆ ತೀರೋದ್ರು ಏನು ಅದ್ರ ಬಗ್ಗೆ ನಾನು ಹೇಳ್ತೀನಿ. ಪೂಜೆ ಅಮ್ಮನ 3ನೇ ದಿನದ ಹಾಲು ತುಪ್ಪದ ಕಾರ್ಯ, 11 ದಿನದ ಹಾಲು ತುಪ್ಪದ ಕಾರ್ಯ ಎಲ್ಲನೂ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಸ್ನೇಹಿತರೆ.